ಅಂದ್ರೆ ಫೈರ್ ಅಲ್ಲ, ವೈಲ್ಡ್ ಫೈರ್. ಪುಷ್ಪ ಅಂದ್ರೆ ಹೆಸರಲ್ಲ, ಬ್ರ್ಯಾಂಡ್. ಪುಷ್ಪ ನ್ಯಾಷನಲ್ ಅಲ್ಲ, ಇಂಟರ್ ನ್ಯಾಷನಲ್ ಅನ್ನೋ ಮಾಸ್ ಡೈಲಾಗ್ ಹೊಡೆಯುತ್ತಾ ತೆರೆ ಮೇಲೆ ಬರಲು ಸಜ್ಜಾಗಿರುವ ಪುಷ್ಪರಾಜ್ನ ಸ್ಮಗ್ಲಿಂಗ್ ಕಥೆ ಮುಗಿದಿಲ್ವಾ? ಗ್ಯಾಂಗ್ ಕಟ್ಕೊಂಡು ರಕ್ತ ಚಂದನದಂತೆ ನಡೆಸುವ ಪುಷ್ಪನ ದರ್ಬಾರ್ ಪಾರ್ಟ್ 2ರಲ್ಲೂ ಮುಗಿಯಲ್ವಾ? 3ನೇ ಭಾಗದಲ್ಲೂ ವೈಲ್ಡ್ ಫೈರ್ ಪುಷ್ಪ ಅಬ್ಬರಿಸೋದು ಪಕ್ಕಾನಾ? ಇದೆಲ್ಲವನ್ನು ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಪಾರ್ಟ್ 2ಗೆ ಮುಗಿಯಲ್ಲ ಪುಷ್ಪರಾಜನ ಕಥೆ. ಪುಷ್ಪ ಪಾರ್ಟ್ 3 ಬಗ್ಗೆ ಹಿಂಟ್ ಕೊಟ್ಟ ಚಿತ್ರತಂಡ. ಪುಷ್ಪ ಸಿನಿಮಾ ಹುಟ್ಟು ಹಾಕಿದ ಕ್ರೇಜ್ ಅಷ್ಟಿಷ್ಟಲ್ಲ. ಸಿನಿಮಾದಲ್ಲಿ ಅಷ್ಟೇನು ಸೋಷಿಯಲ್ ಕನ್ಸರ್ನ್ ಮೆಸೇಜ್ ಇಲ್ಲದಿದ್ರು ಭಾರಿ ಸೆನ್ಸೇಷನ್ ಸೃಷ್ಟಿಸಿದ ಸಿನಿಮಾ. ಒಂದ್ ರೀತಿ ಪಕ್ಕಾ ಎಂಟರ್ಟೈನ್ಮೆಂಟ್ ಮೂವಿ. ಮೊದಲ ಸಿನಿಮಾದಲ್ಲಿನ ಡೈಲಾಗ್ಸ್, ಹಾಡುಗಳು, ಸೀನ್ಗಳು, ಆಕ್ಷನ್ಗಳು ಒಂದಿಲ್ಲೊಂದು ರೀತಿಯಲ್ಲಿ ಸಿನಿ ರಸಿಕರನ್ನ ರಂಜಿಸಿದೆ. ಇದೇ ಕಾರಣಕ್ಕಾಗಿಯೇ ಪುಷ್ಪ ಪಾರ್ಟ್ 2 ಕೂಡ ನಿರ್ಮಾಣ ಮಾಡಲಾಗಿತ್ತು. ರಿಲೀಸ್ಗೂ ಮೊದಲೇ ಭಾರಿ ಸೆನ್ಸೇಷನ್ ಹುಟ್ಟು ಹಾಕಿದೆ. ಆದ್ರೆ ಆ ಸೆನ್ಸೇಷನ್ ಮಧ್ಯೆಯೇ ಚಿತ್ರತಂಡದಿಂದ ಮತ್ತೊಂದು ಗುಡ್ ನ್ಯೂಸ್ ಹೊರಬಿದ್ದಿದೆ. ಪುಷ್ಪರಾಜ 3ನೇ ಅವತಾರ ತಾಳೋದು ಕನ್ಫರ್ಮ್ ಆಗಿದೆ. ಪುಷ್ಪ ಪಾರ್ಟ್ 3 ಬರುವ ಸುಳಿವು ಕೊಟ್ಟ ಶ್ರೀವಲ್ಲಿ. ಇತ್ತೀಚೆಗಷ್ಟೇ ಪುಷ್ಪ 2 ಚಿತ್ರತಂಡ ಕಿಸಿಕ್ ಐಟಂ ಸಾಂಗ್ ಅನ್ನ ಚೆನ್ನೈನಲ್ಲಿ ರಿಲೀಸ್ ಮಾಡಿತ್ತು. ಇದಾದ ಬೆನ್ನಲ್ಲೇ ಕೆಲ ಪ್ಯಾಚ್ ವರ್ಕ್ ಗಳ ಶೂಟಿಂಗ್ ಅನ್ನು ತಂಡ ಮಾಡಿದೆ. ಈ ಬಗ್ಗೆ ಖುದ್ದು ಶ್ರೀವಲ್ಲಿ ಅಂದ್ರೆ ರಶ್ಮಿಕಾ ಮಂದಣ್ಣ ಮಾಹಿತಿ ನೀಡಿದ್ದಾರೆ. ನನ್ನ 7-8 ವರ್ಷಗಳ ಜರ್ನಿಯಲ್ಲಿ ಕಳೆದ 5 ವರ್ಷಗಳ ಕಾಲ ಈ ಸೆಟ್ ನಲ್ಲಿ ಇದ್ದೆ. ಇದು ನನ್ನ ಮನೆಯ ತರಹದ ಭಾವನೆ ನೀಡಿದೆ. ಇದು ನನ್ನ ಕೊನೆ ದಿನ. ಪಾರ್ಟ್ 3ನ ಸಾಕಷ್ಟು ಕೆಲಸಗಳು ಉಳಿದುಕೊಂಡಿವೆ. ಆದಾಗ್ಯೂ ಇದು ಕೊನೆ ಎಂದು ಭಾಸವಾಗುತ್ತಿದೆ ಅಂತ ರಶ್ಮಿಕಾ ಮಂದಣ್ಣ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ. ಈ ಮೂಲಕ ಪುಷ್ಪ 3ನೇ ಪಾರ್ಟ್ ಬರೋದು ಸ್ಪಷ್ಟವಾಗಿದೆ. ಈ ಬಗ್ಗೆ ಸದ್ಯಕ್ಕೆ ಚಿತ್ರತಂಡ ಅಧಿಕೃತ ಮಾಹಿತಿ ನೀಡದಿದ್ರು ರಶ್ಮಿಕಾ ಮಂದಣ್ಣ ಹೇಳಿಕೆಯಿಂದ 3ನೇ ಭಾಗ ಬರೋದು ಕನ್ಫರ್ಮ್ ಆಗಿದೆ. ಡಿಸೆಂಬರ್ 5 ವರ್ಲ್ಡ್ ವೈಡ್ ಪುಷ್ಪ 2 ರಿಲೀಸ್. ಹೌದು, ಪುಷ್ಪ ಮೊದಲ ಭಾಗ ಗಲ್ಲಾಪೆಟ್ಟಿಗೆಯಲ್ಲಿ ಭಾರಿ ಧೂಳೆಬ್ಬಿಸಿತ್ತು. ಅದೇ ನಿರೀಕ್ಷೆಯಲ್ಲಿಯೇ ಈಗ ಪಾರ್ಟ್ 2 ಸಿನಿಮಾ ರೆಡಿ ಮಾಡಿದ್ದು ತೆರೆ ಮೇಲೆ ಅಬ್ಬರಿಸೋಕೆ ಪುಷ್ಪರಾಜ ರೆಡಿಯಾಗಿದ್ದಾನೆ. ಇದೇ ಡಿಸೆಂಬರ್ 5ರಂದು ಅಲ್ಲು ಅರ್ಜುನ್, ರಶ್ಮಿಕಾ ಮಂದಣ್ಣ ನಟಿಸಿರುವ ಪುಷ್ಪ 2 ರಿಲೀಸ್ ಆಗಲಿದೆ. ಈಗಾಗಲೇ OTT ಹಕ್ಕು, ಆಡಿಯೋ ರೈಟ್ಸ್, ಸ್ಯಾಟಲೈಟ್ ಹಕ್ಕು ಎಲ್ಲಾ ಸೇರಿ 1000 ಕೋಟಿ ಗಳಿಸಿದೆ ಅಂತ ಹೇಳಲಾಗ್ತಿದ್ದು ರಿಲೀಸ್ ಆದ್ಮೇಲೆ ಭಾರಿ ಕಲೆಕ್ಷನ್ ಮಾಡುವ ನಿರೀಕ್ಷೆ ಹುಟ್ಟು ಹಾಕಿದೆ. 400 ಕೋಟಿಗೂ ಹೆಚ್ಚು ಗಳಿಸಿದ್ದ ಪುಷ್ಪ ಸಿನಿಮಾ. 2021ರ ಡಿಸೆಂಬರ್ 17ರಂದು ಪುಷ್ಪ ದಿ ರೈಸ್ ಸಿನಿಮಾ ರಿಲೀಸ್ ಆಗಿತ್ತು. ಪುಷ್ಪನ ಅವತಾರ ಕಂಡು ಸಿನಿ ರಸಿಕರು ಫುಲ್ ಫಿದಾ ಆಗಿದ್ರು. 250 ಕೋಟಿಯಲ್ಲಿ ಚಿತ್ರ ನಿರ್ಮಿಸಲಾಗಿದ್ದ ಪುಷ್ಪ ಮೊದಲ ಭಾಗ 400 ಕೋಟಿಗೂ ಹೆಚ್ಚು ಗಳಿಕೆ ಕಂಡಿತ್ತು. ಇದೇ ಕಾರಣಕ್ಕಾಗಿಯೇ ಪುಷ್ಪ 2 ಸಿನಿಮಾ ಮಾಡಲು ಚಿತ್ರತಂಡ ನಿರ್ಧರಿಸಿದ್ದು ಇದೀಗ ಡಿಸೆಂಬರ್ 5ರಂದು ರಿಲೀಸ್ ಆಗಲಿದೆ. ಒಟ್ನಲ್ಲಿ ಪುಷ್ಪ 2 ಸಿನಿಮಾ ರಿಲೀಸ್ ಆದ ನಂತರ ಪುಷ್ಪ 3 ಶೂಟಿಂಗ್ ಶುರುವಾಗಲಿದೆ ಅನ್ನೋದನ್ನ ಸ್ವತಃ ರಶ್ಮಿಕಾ ಮಂದಣ್ಣ ಹೇಳಿದ್ದು ಸಿನಿಮಾ ಹೇಗಿರಲಿದೆ ಅನ್ನೋದು ಅಭಿಮಾನಿಗಳಿಗೆ ಭಾರಿ ಕುತೂಹಲ ಮನೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.